ಇಷ್ಟಕ್ಕೂ ನಾಯಕತ್ವದ ವಿಚಾರದಲ್ಲಿ ರಾಹುಲ್ ಗಾಂಧಿ ಮೌನಕ್ಕೆ ಜಾರಿರೋದು ಯಾಕೆ? ಕಾರಣ ಒಂದು, ಅಧಿಕಾರ ಹಂಚಿಕೆಯ ಬಗ್ಗೆ ರಾಹುಲ್ ಗಾಂಧಿಯ ಮುಂದೆ ಚರ್ಚೆ ಆಗಿಲ್ಲ ಆವತ್ತು 2.5 ವರ್ಷಗಳ ಹಿಂದೆ ಅನ್ನುವಂಥ ಮಾತಿದೆ. ಆಗ ಚರ್ಚೆಯಾದಾಗ ಕೆ.ಸಿ. ವೇಣುಗೋಪಾಲ್ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಹಾಗೆ ಸುರ್ಜೇವಾಲಾ ಅವರು ಮಾತ್ರ ಇದ್ರು. ಸೋನಿಯಾ ಗಾಂಧಿ ಅವರಿಗಷ್ಟೇ ಈ ವಿಚಾರ ಗೊತ್ತಿತ್ತು ಅಂತ ಹೇಳಲಾಗುತ್ತೆ. ಮೂರನೇ ಕಾರಣ ಏನು? ಅಹಿಂದ ನಾಯಕನನ್ನ ಎದುರು ಹಾಕಿಕೊಳ್ಳುವುದು ಬೇಡ ಅನ್ನುವಂಥ ಲೆಕ್ಕಾಚಾರ ರಾಹುಲ್ ಗಾಂಧಿಯತ್ತು. ಇತ್ತೀಚೆಗೆ ಎಐಸಿಸಿ ಒಬಿಸಿ ಸಮಾವೇಶದಲ್ಲೂ ಸಿದ್ದರಾಮಯ್ಯ ಅವರನ್ನ ಒಬಿಸಿ ಚಾಂಪಿಯನ್ ಅಂತ ಹೇಳಿ ಉಲ್ಲೇಖ ಮಾಡಲಾಗಿರುತ್ತೆ. ಈಗ ಏಕಾಏಕಿ ಸಿಎಂ ಬದಲಾವಣೆಗೆ ಏನಾದರೂ ಕೈ ಹಾಕ್ಬಿಟ್ರೆ ಪರಿಣಾಮ ಆಗೋದು ಯಾರ ಮೇಲೆ? ನೇರವಾಗಿ ಪಕ್ಷದ ಮೇಲೆ. ಮುಂದೆ ಪಂಚರಾಜ್ಯಗಳ ಚುನಾವಣೆ ಕೂಡ ಇದೆ. ಸದ್ಯಕ್ಕೆ ಪಕ್ಷ ಅಧಿಕಾರದಲ್ಲಿರುವುದು ಕೇವಲ 3 ರಾಜ್ಯಗಳಲ್ಲಿ ಮಾತ್ರ ಕಾಂಗ್ರೆಸ್ ಪಕ್ಷ. ಅದರಲ್ಲಿ ಕರ್ನಾಟಕದಲ್ಲಿ ಮಾತ್ರ ಒಬಿಸಿ ಸಿಎಂ ಇರೋದು ಸಿದ್ದರಾಮಯ್ಯ ಅವರು. ಇನ್ನು ಸಿಎಂ ಸ್ಥಾನದಿಂದ ಒಂದು ವೇಳೆ ಕೈ ಬಿಟ್ರೆ ಸಿದ್ದರಾಮಯ್ಯ ಅವ್ರಿಗೆ ಯಾವ ಸ್ಥಾನ ಕೊಡಬೇಕು, ಯಾವ ಜವಾಬ್ದಾರಿಯನ್ನ ಅವ್ರಿಗೆ ಕೊಡಬೇಕು, ಇದು ಹೈಕಮಾಂಡ್ಗಿರುವಂತಹ ಗೊಂದಲ. ಇನ್ನು ಒಕ್ಕಲಿಗರಿಗೆ ಕೊಟ್ರೆ ಇಡೀ ಸಮುದಾಯದಿಂದ ಪಕ್ಷಕ್ಕೆ ಅನುಕೂಲ ಆಗುತ್ತಾ ಅಂತ ಕೇಳಿದ್ರೆ ಕಾಂಗ್ರೆಸ್ಗೆ ಅನುಮಾನ ಇದೆ. ಯಾಕಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಜೆಡಿಎಸ್ ಪಕ್ಷ ಕೂಡ ಒಕ್ಕಲಿಗ ಮತಗಳ ಮೇಲೆ ಆಧಾರಿತ ಆಗಿರೋದು. ಎರಡೂ ಕಡೆ ಸ್ಪ್ಲಿಟ್ ಆಗಬಹುದು. ಡಿಕೆಶಿಯನ್ನ ಭೇಟಿ ಮಾಡಿಬಿಟ್ರೆ, ಒಂದು ವೇಳೆ ದೆಹಲಿಗೆ ಬರ್ತಿದ್ದಾರೆ, ದೆಹಲಿನಲ್ಲಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡಿಬಿಟ್ರೆ ನೇರವಾಗಿ ಅವ್ರು ಕೇಳ್ತಾರೆ, ಇಷ್ಟು ಗೊಂದಲ ಇದೆ, ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ, ಈಗಲಾದ್ರೂ ಸಿಎಂ ಸ್ಥಾನ ಕೊಡಿ ಅನ್ನುವಂಥದ್ದನ್ನ ನೇರವಾಗಿ ಕೇಳಬಹುದು. ಏನ್ ಆನ್ಸರ್ ಮಾಡಬೇಕು ರಾಹುಲ್ ಗಾಂಧಿ? ಆ ಕಾರಣಕ್ಕಾಗಿ ಮೌನವಾಗಿರುವಂತಹ ಸಾಧ್ಯತೆ ಇದೆ. ಡಿ.ಕೆ.ಶಿ ಬೇಡಿಕೆಯಂತೆ ಒಂದು ವೇಳೆ ಅವರನ್ನ ಸಿಎಂ ಮಾಡಿಬಿಟ್ರೆ ಸಿದ್ದರಾಮಯ್ಯ ಅವರ ಬಣ ರೆಬೆಲ್ ಆಗುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಸಿದ್ದರಾಮಯ್ಯ ರೆಬೆಲ್ ಆಗುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಅಥವಾ ಸಿದ್ದರಾಮಯ್ಯ ಬೇರೆ ಯಾವುದೋ ತಂತ್ರಗಾರಿಕೆಯನ್ನ ಮಾಡಬಹುದು. ಈ ಹಿಂದೆಯೂ ಮಾಡಿದ್ದಾರೆ ಅನ್ನುವಂತಹ ಆರೋಪ ಅವ್ರ ಮೇಲಿದೆ. ಇನ್ನು ಸಿದ್ದರಾಮಯ್ಯ ಅವರ ನಾಯಕತ್ವದ ಬಗ್ಗೆ ಈಗಲೂ ಕೂಡ ರಾಹುಲ್ ಗಾಂಧಿ ಒಲವನ್ನ ಹೊಂದಿದ್ದಾರೆ. ಸಿದ್ದರಾಮೋತ್ಸವ ಆದಂತಹ ಟೈಮ್ನಲ್ಲಿ ಬಂದಂತಹ ಜನಸಾಗರ ಖುದ್ದು ರಾಹುಲ್ ಗಾಂಧಿಯೇ ಗಾಡಿ ಬಿಟ್ಟು ಬೈಕ್ನಲ್ಲಿ ಬರಬೇಕಾಯ್ತು ವೇದಿಕೆ ಹತ್ರ. ಅಂದ್ರೆ ಸಿದ್ದರಾಮಯ್ಯ ಅವರ ಶಕ್ತಿ ಏನು ಅನ್ನೋದು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದೆ. ಅದರ ಜೊತೆಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸೈದ್ಧಾಂತಿಕ ನಿಲುವಿನ ಬಗ್ಗೆ ಪಕ್ಷದಲ್ಲೇ ಒಂದಿಷ್ಟು ಅಪಸ್ವರ ಇದೆ. ತುಂಬಾ ದೇವಸ್ಥಾನಗಳಿಗೆ ಹೋಗ್ತಾರೆ, ಜೊತೆಗೆ ಕುಂಭಮೇಳಕ್ಕೂ ಹೋಗಿದ್ರು, ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಆ ಸರ್ಕಾರವನ್ನ ಹೊಗಳಿದ್ರು. ಈ ರೀತಿಯಾಗಿ ಸದನದಲ್ಲಿ RSS ಗೀತೆಯನ್ನ ಹಾಡಿದ್ರು. ಈ ಸೈದ್ಧಾಂತಿಕ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಡಿ.ಕೆ. ಶಿವಕುಮಾರ್ ಅವರನ್ನ ವಿರೋಧಿಸುವಂತಹ ಒಂದು ಗುಂಪು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿದೆ. ಈ ಎಲ್ಲ ಕಾರಣಕ್ಕಾಗಿ ರಾಹುಲ್ ಗಾಂಧಿ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ಮೀಟ್ ಮಾಡೋದನ್ನ ಅವಾಯ್ಡ್ ಮಾಡ್ತಿದ್ದಾರೆ, ನಿರ್ಧಾರವನ್ನ ತೆಗೆದುಕೊಳ್ಳುವುದನ್ನ ವಿಳಂಬ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.